ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಯೋಗ್ಯತೆಯ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ನಿಮಗೆ ಸಿಗ್ತಾ ಇದೆ. ನೀವೇನಾದರೂ ಈ ಕೋರ್ಸ್ಗೆ ಜಾಯ್ನ್ ಆದರೆ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಈ ಒಂದು ಪೇಪರ್ 1ನಲ್ಲಿ ಪಡಿತೀರಾ. ಸೊ ಏಕೆಂದರೆ ಇಲ್ಲಿ ನೀವು ಎಲ್ಲ 50 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಆ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರ್ತಾ ಇದೆ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದೋದ್ರಿಂದ ಹಿಂದೆ ಯಾವ ರೀತಿ ಪ್ರಶ್ನೆಗಳು ಬಂದಿವೆ, ಮುಂದೆ ಯಾವ ರೀತಿ ಬರ್ಬೋದು ಎಂದು ನೀವು ಅನಲೈಸನ್ನು ಕೂಡ ಇಲ್ಲಿ ಮಾಡ್ಬೋದು. ಸೊ ಇದ್ರ ಜೊತೆಗೆ ನಮ್ಮೆಲ್ಲ ವಿಡಿಯೋ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಪ್ರಾಕ್ಟೀಸ್ MCQ ಸೆಟ್ ಎಲ್ಲವೂ ಕೂಡ ನಿಮ್ಮ ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ ಮಾಡಲಿದೆ. ಸೊ ಇಲ್ಲಿ ಫೀಸ್ ಬಂದುಬಿಟ್ಟು ಕೇವಲ 2000 ರೂಪೀಸ್ ಇರುತ್ತೆ. ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ KSET 2023 ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್, as compared to qualitative researchers may lay more emphasis on option A measurement, option B causality, option C context, option D generalization. ಪರಿಮಾಣಾತ್ಮಕ ಸಂಶೋಧಕರಿಗೆ ಹೋಲಿಸಿದರೆ ಗುಣಾತ್ಮಕ ಸಂಶೋಧಕರು ಹೆಚ್ಚು ಯಾವುದಕ್ಕೆ ಒತ್ತನ್ನು ನೀಡ್ತಾ ಇದ್ದಾರೆ? ಆಪ್ಷನ್ ಎ ಮಾಪನ, ಆಪ್ಷನ್ ಬಿ ಕಾರಣತ್ವ, ಆಪ್ಷನ್ ಸಿ ಸಂದರ್ಭ, ಆಪ್ಷನ್ ಡಿ ಸಾಮಾನ್ಯೀಕರಣ. Yes, here the right answer is option C context. So qualitative research, it is going to focus on the understand of context, meaning and subjective experiences of individuals or any groups. And context, it is a crucial in qualitative research. It is going to help the researchers to interpret and analyze the data within a specific environment. Question number 2, converting a question into a researchable problem. It is called solution, examination, problem formulation, problem solving. ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದನ್ನು ಏನಂತ ಕರಿತಾ ಇದ್ದೀವಿ? ಪರಿಹಾರ, ಪರೀಕ್ಷೆ, ಸಮಸ್ಯೆಯ ಸೂತ್ರೀಕರಣ, ಸಮಸ್ಯೆಯ ಪರಿಹಾರ. Yes, here the right answer is option C, problem formulation. Yes, converting a question into researchable problem, it is known as the problem formulation. So ಪ್ರಶ್ನೆಯನ್ನು ನಾವು ಸಂಶೋಧನಾ ಸಮಸ್ಯೆಯನ್ನಾಗಿ ಪರಿವರ್ತಿಸುವ ಒಂದು ಕಾರ್ಯಕ್ಕೆ ಸಮಸ್ಯೆಯ ಸೂತ್ರೀಕರಣ ಅಂತ ಕರಿತಾ ಇದ್ದೀವಿ. ಸೊ ಪ್ರಾಬ್ಲಮ್ ಫಾರ್ಮುಲೇಷನ್, ಇಟ್ ಈಸ್ ದ ಪ್ರೊಸೆಸ್ ಆಫ್ ಡಿಫೈನಿಂಗ್ ದ ಸ್ಕೋಪ್ ಆಫ್ ಎ ಪ್ರಾಬ್ಲಮ್, formulating one or more specific questions about it, and establishing the assessment methods needed to address the questions. Question number 3, social science research begins and ends with observation. It is stated by. ಸಮಾಜ ವಿಜ್ಞಾನದ ಸಂಶೋಧನೆಯು ವೀಕ್ಷಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಇದನ್ನು ಯಾರು ನೀಡಿದ್ದಾರೆ? ಆಪ್ಷನ್ ಎ PV ಯಂಗ್, ಆಪ್ಷನ್ ಬಿ ಸಿಡ್ನಿ ವೆಬ್, ಆಪ್ಷನ್ ಸಿ ಕಪ್ಲಾನ್, ಆಪ್ಷನ್ ಡಿ ರೋಚ್. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬೈ ಸಿಡ್ನಿ ವೆಬ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಈ ಒಂದು ಸ್ಟೇಟ್ಮೆಂಟನ್ನು ಸಿಡ್ನಿ ವೆಬ್ ಎಂಬುವರು ನೀಡಿದ್ದಾರೆ. Question number 4, interview with a detailed standardized schedule is called clinical interview, structural interview, group interview, direct interview. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ. ಇಂಟರ್ವ್ಯೂ ವಿತ್ ಡಿಟೇಲ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್, ಇಟ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಇಂಟರ್ವ್ಯೂ. ವಿವರವಾದ ಪ್ರಮಾಣೀಕೃತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಕಂಡಕ್ಟ್ ಮಾಡೋದಕ್ಕೆ ರಚನಾತ್ಮಕ ಸಂದರ್ಶನ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ, ಇಟ್ ಈಸ್ ಅ ಟೈಪ್ ಆಫ್ ಇಂಟರ್ವ್ಯೂ. It relies on a set of standardized and predetermined questions to gather the information. Question number 5, in testing a hypothesis, the common error is. ಕಲ್ಪನೆಯನ್ನು ಪರೀಕ್ಷಿಸುವಲ್ಲಿ ಹೈಪೋಥೆಸಿಸನ್ನು ಟೆಸ್ಟ್ ಮಾಡಬೇಕಾದ್ರೆ ಉಂಟಾಗುವ ದೋಷ ಯಾವುದು? ಟೈಪ್ 1, ಟೈಪ್ 1 and 2, ಟೈಪ್ 2, none of the above. The right answer is option B. We are experiencing type 1 and type 2 errors while testing the hypothesis. ನಾವು ಈ ಒಂದು ಊಹೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಟೈಪ್ 1 ಮತ್ತು ಟೈಪ್ 2 ಎಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಸೊ here type 1 error means occurs if an investigator rejects a null hypothesis that is actually true in the population. ಸೊ null hypothesis ಆ್ಯಕ್ಚುಲಿ ಸರಿಯಾಗಿರ್ತಾ ಇದೆ, ಬಟ್ ರಿಸರ್ಚರ್ ಅದನ್ನು
ತಪ್ಪು ಅಂತ ಭಾವಿಸ್ತಾ ಇದ್ದಾನೆ, ಅದಕ್ಕೆ ನಾವು ಹೇಳ್ತೀವಿ ಟೈಪ್ 1 ಎರರ್. And type 2 error occurs if the researcher fails to reject a null hypothesis that is actually false in the population. So null hypothesis ತಪ್ಪಾಗಿರ್ತಾ ಇದೆ, ಆದರೆ ರಿಸರ್ಚರ್ ಸರಿ ಅಂತ ಭಾವಿಸ್ತಾ ಇದ್ದಾನೆ, ಅದಕ್ಕೆ ಟೈಪ್ 2 ಎರರ್ ಅಂತ ಕರಿತೀವಿ. Question number 6. Data related to human beings are called territorial data, organizational data, peripheral data, demographic data. ಮನುಷ್ಯರಿಗೆ ಸಂಬಂಧಿಸಿದ ಡೇಟಾವನ್ನು ಏನಂತ ಕರಿತಾ ಇದ್ದೀವಿ? ಪ್ರಾದೇಶಿಕ ಡೇಟಾ, ಸಾಂಸ್ಥಿಕ ಡೇಟಾ, ಬಾಹ್ಯ ಡೇಟಾ, ಜನಸಂಖ್ಯಾ ಡೇಟಾ. Yes, the right answer is option D, demographic data. Demographic data can come in many forms, but most often it is described in the distribution of characteristics found in population such as age, gender, marital status, household structure, income, wealth, education, religion, and so on. Question number 7. The report submitted when there is a time lag between data collection and presentation of result. It is called thesis, interim report, summary report, article. ಡೇಟಾ ಸಂಗ್ರಹಣೆ ಮತ್ತು ಸಮಯದ ವಿಳಂಬದ ನಡುವೆ ಇದ್ದಾಗ ಸಲ್ಲಿಸಿದ ವರದಿಯ ಫಲಿತಾಂಶದ ಪ್ರಸ್ತುತಿಯನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಪ್ರಬಂಧ, ಆಪ್ಷನ್ ಬಿ ಮಧ್ಯಂತರ ವರದಿ, ಆಪ್ಷನ್ ಸಿ ಸಾರಾಂಶ ವರದಿ, ಆಪ್ಷನ್ ಡಿ ಲೇಖನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಂಟರಿಮ್ ರಿಪೋರ್ಟ್, ಮಧ್ಯಂತರ ವರದಿ. Question number 8. In research report, dash is used to acknowledge in-depthness. Bibliography, index, appendix, footnotes. ಸಂಶೋಧನಾ ವರದಿಯಲ್ಲಿ ಡ್ಯಾಶ್ ಋಣಭಾರವನ್ನು ಅಂಗೀಕರಿಸಲು ಬಳಸಲಾಗ್ತಾ ಇದೆ. ಗ್ರಂಥಸೂಚಿ, ಸೂಚ್ಯಂಕ, ಅನುಬಂಧ, ಅಡಿ ಟಿಪ್ಪಣಿಗಳು. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ ಫೂಟ್ ನೋಟ್ಸ್, ಅಡಿ ಟಿಪ್ಪಣಿ ಅಂತ ಕರಿತಾ ಇದ್ದೀವಿ. ಸೊ ಫೂಟ್ ನೋಟ್ಸ್, ಇಟ್ ಈಸ್ ಅ ರೆಫರೆನ್ಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ಎ ಪೇಜ್. They are referenced in the text in the same way as a citation. Question number 9. Selecting sample units in just a hit and miss fashion is called convenience sampling, purposive sampling, stratified sampling, proportionate sampling. ಮಾದರಿ ಘಟಕಗಳನ್ನು ಕೇವಲ ಹಿಟ್ ಮತ್ತು ಮಿಸ್ ಶೈಲಿಯಲ್ಲಿ ಆಯ್ಕೆ ಮಾಡುವುದನ್ನು ಏನಂತ ಕರಿತಾ ಇದ್ದೀವಿ? ಅನುಕೂಲತೆಯ ಮಾದರಿ, ಉದ್ದೇಶಪೂರ್ವಕ ಮಾದರಿ, ಶ್ರೇಣೀಕೃತ ಮಾದರಿ, ಅನುಪಾತ ಮಾದರಿ. The right answer is option A, convenience sampling, ಅನುಕೂಲತೆಯ ಮಾದರಿ. Convenience sampling, it is also known as the grab sampling, accidental sampling, or opportunity sampling. It is a type of non-probability sampling that is going to involve the sample being drawn from the part of the population that is close to hand. Question number 10. A technique of building up a list or a sample of a special population by using an initial set of members as informants is called quota sampling, convenience sampling, snowball sampling, purposive sampling. ಆರಂಭಿಕ ಸದಸ್ಯರನ್ನು ಮಾಹಿತಿದಾರರಾಗಿ ಬಳಸಿಕೊಂಡು ವಿಶೇಷ ಜನಸಂಖ್ಯೆಯ ಪಟ್ಟಿ ಅಥವಾ ಮಾದರಿಯನ್ನು ನಿರ್ಮಿಸುವ ತಂತ್ರವನ್ನು ಏನಂತ ಕರಿತಾ ಇದ್ದೀವಿ? ಕೋಟಾ ಮಾದರಿ, ಅನುಕೂಲ ಮಾದರಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್, ಉದ್ದೇಶಪೂರ್ವಕ ಮಾದರಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್. Question number 11. Summarizing raw data and displaying them on a compact statistical tables for analysis. It is tabulation, coding, transcription, editing. ಕಚ್ಚಾ ದತ್ತಾಂಶಗಳನ್ನು ಸಂಕ್ಷಿಪ್ತಗೊಳಿಸುವುದು ಮತ್ತು ವಿಶ್ಲೇಷಣೆಗಾಗಿ ಕಾಂಪ್ಯಾಕ್ಟ್ ಸಂಖ್ಯಾಶಾಸ್ತ್ರೀಯ ಕೋಷ್ಟಕಗಳನ್ನು ಪ್ರದರ್ಶಿಸುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಟ್ಯಾಬ್ಯುಲೇಷನ್, ಕೋಡಿಂಗ್, ಪ್ರತಿಲೇಖನ, ಸಂಪಾದನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ಯಾಬ್ಯುಲೇಷನ್. Question number 12. Propositions which describe the characteristics are dash hypothesis. Option A, descriptive hypothesis. Option B, imaginative hypothesis. Option C, relational hypothesis. Option D, variable hypothesis. ಗುಣಲಕ್ಷಣಗಳನ್ನು ವಿವರಿಸುವ ಪ್ರಸ್ತಾಪಗಳನ್ನು ಡ್ಯಾಶ್ ಕಲ್ಪನೆಗಳು ಅಂತ ಹೇಳ್ತಾ ಇದ್ದೀವಿ. ವಿವರಣಾತ್ಮಕ, ಕಾಲ್ಪನಿಕ, ಸಂಬಂಧಿತ, ವೇರಿಯೇಬಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಿಸ್ಕ್ರಿಪ್ಟಿವ್ ಹೈಪೋಥೆಸಿಸ್, ವಿವರಣಾತ್ಮಕ ಊಹೆ ಅಥವಾ ಕಲ್ಪನೆ. So descriptive hypothesis is going to present the existence, size, type and distribution of variables. The descriptive hypothesis, it contains only one variable. It does not present the relationship between or among the variables. Question number 13. A hypothesis which develops while planning the research is
ನಲ್ ಹೈಪೋಥೆಸಿಸ್, ವರ್ಕಿಂಗ್ ಹೈಪೋಥೆಸಿಸ್, ರಿಲೇಷನಲ್ ಹೈಪೋಥೆಸಿಸ್, ಡಿಸ್ಕ್ರಿಪ್ಟಿವ್ ಹೈಪೋಥೆಸಿಸ್. ಸಂಶೋಧನೆಯನ್ನು ಯೋಜಿಸುವಾಗ ಅಭಿವೃದ್ಧಿಗೊಳ್ಳುವ ಒಂದು ಕಲ್ಪನೆ ಶೂನ್ಯ ಕಲ್ಪನೆ, ಕಾರ್ಯಕ್ರಮ ಕಲ್ಪನೆ, ಸಂಬಂಧಿತ ಕಲ್ಪನೆ, ವಿವರಣಾತ್ಮಕ ಕಲ್ಪನೆ. The right answer is option B, working hypothesis. A working hypothesis, it is a hypothesis that is provisionally accepted as a basis for further research. Question number 14. Identifying causes of a problem and possible solution to a problem is field study, diagnostic study, action study, pilot study. ಸಮಸ್ಯೆಯ ಕಾರಣಗಳನ್ನು ಗುರುತಿಸುವುದು ಮತ್ತು ಸಮಸ್ಯೆಗಳಿಗೆ ಸಂಭವನೀಯ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಏನಂತ ಕರಿತಾ ಇದ್ದೀವಿ? ಕ್ಷೇತ್ರ ಅಧ್ಯಯನ, ರೋಗ ನಿರ್ಣಯ ಅಧ್ಯಯನ, ಕ್ರಿಯೆಯ ಅಧ್ಯಯನ, ಪೈಲಟ್ ಅಧ್ಯಯನ. The right answer is option B, diagnostic study. Question number 15. Sampling which provides for a known non-zero chance of selection is probability sampling, non-probability sampling, multiple choice analysis. ಗೊತ್ತಿರುವ ಶೂನ್ಯವಲ್ಲದ ಆಯ್ಕೆಯ ಅವಕಾಶವನ್ನು ಒದಗಿಸುವ ಮಾದರಿ, ಸಂಭವನೀಯತೆಯ ಮಾದರಿ, ಸಂಭವನೀಯತೆಯಲ್ಲದ ಮಾದರಿ, ಬಹು ಆಯ್ಕೆ ಮಾದರಿ, ವಿಶ್ಲೇಷಣೆಯ ಮಾದರಿ. The right answer is option A, probability sampling. ಸಂಭವನೀಯತೆಯ ಮಾದರಿ. Probability sampling refers to the selection of a sample from a population when the selection is based on the principle of randomization. So that is random selection or by chance. It is more complex, more time consuming and also more costly. Question number 16. An example of probability sampling is quota sampling, snowball sampling, purposive sampling, lottery method. ಸಂಭವನೀಯತೆಯ ಮಾದರಿಯ ಒಂದು ಉದಾಹರಣೆ ಕೋಟಾ ಮಾದರಿ, ಸ್ನೋಬಾಲ್ ಮಾದರಿ, ಉದ್ದೇಶಪೂರ್ವಕ ಮಾದರಿ, ಲಾಟರಿ ವಿಧಾನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಲಾಟರಿ ಮೆಥಡ್. ಲಾಟರಿ ವಿಧಾನ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 17. ಆನ್ ಎಕ್ಸಾಂಪಲ್ ಆಫ್ ನಾನ್ ಪರ್ಸನಲ್ ಮೆಥಡ್ ಆಫ್ ಡೇಟಾ ಕಲೆಕ್ಷನ್ ಈಸ್ ಇಂಟರ್ವ್ಯೂ, ಗ್ರೂಪ್ ಇಂಟರ್ವ್ಯೂ, ಶೆಡ್ಯೂಲ್, ಟೆಲಿಫೋನ್ ಇಂಟರ್ವ್ಯೂ. ಡೇಟಾ ಸಂಗ್ರಹಣೆಯ ವೈಯಕ್ತಿಕವಲ್ಲದ ವಿಧಾನದ ಉದಾಹರಣೆ ಸಂದರ್ಶನ, ಗುಂಪು ಸಂದರ್ಶನ, ವೇಳಾಪಟ್ಟಿ, ದೂರವಾಣಿ ಸಂದರ್ಶನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟೆಲಿಫೋನ್ ಇಂಟರ್ವ್ಯೂ. ದೂರವಾಣಿ ಸಂದರ್ಶನ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 18. ರಿಸರ್ಚ್ ರಿಲೇಟೆಡ್ ಟು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್ ಈಸ್ ಎಂಪಿರಿಕಲ್ ರಿಸರ್ಚ್, ಕಾನ್ಸೆಪ್ಚುವಲ್ ರಿಸರ್ಚ್, ಕ್ವಾಂಟಿಟೇಟಿವ್ ರಿಸರ್ಚ್, ಕ್ವಾಲಿಟೇಟಿವ್ ರಿಸರ್ಚ್. ಅಮೂರ್ತ ವಿಚಾರಗಳು ಅಥವಾ ಪರಿಕಲ್ಪನೆಗಳಿಗೆ ಸಂಬಂಧಿಸಿದ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಪರಿಕಲ್ಪನಾ ಸಂಶೋಧನೆ, ಪರಿಮಾಣಾತ್ಮಕ ಸಂಶೋಧನೆ, ಗುಣಾತ್ಮಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಾನ್ಸೆಪ್ಚುವಲ್ ರಿಸರ್ಚ್. ಪರಿಕಲ್ಪನಾ ಸಂಶೋಧನೆ ಸರಿಯಾಗಿದೆ. ಇಟ್ ಈಸ್ ರಿಲೇಟೆಡ್ ಟು ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್. ಈ ಒಂದು ಪರಿಕಲ್ಪನಾ ಸಂಶೋಧನೆ ಇದು ವಿಚಾರಗಳಿಗೆ, ಪರಿಕಲ್ಪನೆಗಳಿಗೆ ಸಂಬಂಧಿಸಿದೆ. It is defined as methodology wherein research is conducted by observing and analyzing already present information on a given topic. It doesn't involve conducting any practical experiments. It is related to only present ideas. Question number 19. A research which follows case study method is called clinical or diagnostic, casual, analytical, qualitative. ಕೇಸ್ ಸ್ಟಡಿ ವಿಧಾನವನ್ನು ಅನುಸರಿಸುವ ಸಂಶೋಧನೆಯನ್ನು ಏನಂತ ಕರಿತಾ ಇದ್ದೀವಿ? ಕ್ಲಿನಿಕಲ್ ಅಥವಾ ಡಯಾಗ್ನಾಸ್ಟಿಕ್, ಕಾರಣ, ವಿಶ್ಲೇಷಣಾತ್ಮಕ, ಗುಣಾತ್ಮಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ಲಿನಿಕಲ್ ಆರ್ ಡಯಾಗ್ನಾಸ್ಟಿಕ್. ಕ್ವೆಶ್ಚನ್ ನಂಬರ್ 20. ರಿಸರ್ಚ್ ಥ್ರೂ ಎಕ್ಸ್ಪಿರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ ಈಸ್ ಕಾಲ್ಡ್ ಕ್ಲಿನಿಕಲ್ ರಿಸರ್ಚ್, ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಲ್ಯಾಬ್ರೇಟರಿ ರಿಸರ್ಚ್, ಎಂಪಿರಿಕಲ್ ರಿಸರ್ಚ್. ಪ್ರಯೋಗ ಮತ್ತು ವೀಕ್ಷಣೆಯ ಮೂಲಕ ಸಂಶೋಧನೆಯನ್ನು ಏನಂತ ಕರಿತಾ ಇದ್ದೀವಿ? ಕ್ಲಿನಿಕಲ್ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಪ್ರಯೋಗಾಲಯ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಎಂಪಿರಿಕಲ್ ರಿಸರ್ಚ್. ರಿಸರ್ಚ್ ಥ್ರೂ ಎಕ್ಸ್ಪಿರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್, ಇಟ್ ಈಸ್ ನೋನ್ ಆಸ್ ದಿ ಎಂಪಿರಿಕಲ್ ರಿಸರ್ಚ್. ಸೊ ಎಂಪಿರಿಕಲ್ ರಿಸರ್ಚ್, ಇಟ್ ಈಸ್ ದ ರಿಸರ್ಚ್ ದಟ್ ಈಸ್ ಬೇಸ್ಡ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಫೆನಾಮಿನಾ ಹ್ಯಾಸ್ ಡೈರೆಕ್ಟ್ಲಿ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ರಿಸರ್ಚರ್. Question number 21. 9 years old children are taller than 7 years old ones. It is an example of 9 ವರ್ಷ ವಯಸ್ಸಿನ ಮಕ್ಕಳು 7 ವರ್ಷ ವಯಸ್ಸಿನ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ. ಇದು ಒಂದು ಉದಾಹರಣೆಯಾಗಿದೆ. ವರ್ಟಿಕಲ್ ಸ್ಟಡೀಸ್, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್, ಕೇಸ್ ಸ್ಟಡೀಸ್, ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ರಾಸ್ ಸೆಕ್ಷನಲ್ ಸ್ಟಡೀಸ್.
In cross sectional studies, population of various ages, sex or religions is taken and their attributes are collected. Question number 22. All causes non-sampling errors except faulty tools of measurement, inadequate sample, non-response, defect in data collection. ಯಾವುದನ್ನು ಹೊರತುಪಡಿಸಿ ಎಲ್ಲ ಮಾದರಿಯ ದೋಷಗಳನ್ನು ಉಂಟು ಮಾಡ್ತಾ ಇದೆ? ಮಾಪನದ ದೋಷಯುಕ್ತ ಉಪಕರಣಗಳು, ಅಸಮರ್ಪಕ ಮಾದರಿ, ಪ್ರತಿಕ್ರಿಯೆ ಇಲ್ಲ, ಡೇಟಾ ಸಂಗ್ರಹಣೆಯಲ್ಲಿ ದೋಷ. ದ ರೈಟ್ ಆನ್ಸರ್ ಈಸ್ ಇನ್ಅಡಿಕ್ವೇಟ್ ಸ್ಯಾಂಪಲ್ ಕಾಸಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್. ಅಸಮರ್ಪಕ ಮಾದರಿ ಏನು ಮಾಡ್ತಾ ಇದೆ? ಈ ಒಂದು ದತ್ತಾಂಶಗಳ ಸಂಗ್ರಹಣೆಯಲ್ಲಿ ದೋಷವನ್ನು ಉಂಟು ಮಾಡ್ತಾ ಇದೆ. ಕ್ವೆಶನ್ ನಂಬರ್ 23. If you are doing experiment on a large group of sample, which method of controlling will you adopt? Matching, randomization, ಎಲಿಮಿನೇಷನ್ ಆ್ಯಂಡ್ ಮ್ಯಾಚಿಂಗ್ ಬೋತ್ ಎಲಿಮಿನೇಷನ್. ನೀವು ಮಾದರಿಯ ದೊಡ್ಡ ಗುಂಪಿನ ಮೇಲೆ ಪ್ರಯೋಗ ಮಾಡ್ತಾ ಇದ್ದರೆ ನೀವು ಯಾವ ನಿಯಂತ್ರಣ ವಿಧಾನವನ್ನು ಅಳವಡಿಸ್ಕೊಳ್ತೀರಿ? ಹೊಂದಾಣಿಕೆ, ಯಾದೃಚ್ಛಿಕತೆ, ಎಲಿಮಿನೇಷನ್ ಮತ್ತು ಹೊಂದಾಣಿಕೆ ಎರಡೂ ನಿರ್ಮೂಲನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರ್ಯಾಂಡಮೈಜೇಷನ್. ಯಾದೃಚ್ಛಿಕತೆ ಏನಾಗಿದೆ ಇಲ್ಲಿ? ಸರಿಯಾಗಿದೆ. Question number 24. Validity of a research can be improved by eliminating extraneous factors, taking the true representative sample of the population, both of the above measures, none of these. ಸಂಶೋಧನೆಯ ಸಿಂಧುತ್ವವನ್ನು ಯಾವುದರಿಂದ ಸುಧಾರಿಸಬಹುದು? ಬಾಹ್ಯ ಅಂಶಗಳನ್ನು ತೆಗೆದುಹಾಕುವುದರ ಮೂಲಕ, ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವ ಮೂಲಕ, ಮೇಲಿನ ಎರಡು ಇವುಗಳಲ್ಲಿ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬೌವ್ ಮೆಜರ್ಸ್. ಬೈ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ and also taking true representative sample, we can improve the validity of the research. ಬಾಹ್ಯ ಅಂಶಗಳನ್ನು ತೆಗೆಯುವುದರ ಮೂಲಕ ಮತ್ತು ನಿಜವಾದ ಜನಸಂಖ್ಯೆ ನಿಜವಾದ ಮಾದರಿಯನ್ನು ತೆಗೆದುಕೊಳ್ಳುವ ಮೂಲಕ ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಣೆ ಮಾಡಬಹುದು. Question number 25. An important practical issue to consider while designing a research project is: Option A, an interesting theoretical perspective. Option B, add to knowledge of researcher only. Option C, availability of time and other resources. Option D, none of the above. ಸಂಶೋಧನಾ ಯೋಜನೆಯನ್ನು ವಿನ್ಯಾಸಗೊಳಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಪ್ರಾಯೋಗಿಕ ಸಮಸ್ಯೆ. ಆಪ್ಷನ್ ಎ, ಆಸಕ್ತಿದಾಯಕ ಸೈದ್ಧಾಂತಿಕ ದೃಷ್ಟಿಕೋನ. ಆಪ್ಷನ್ ಬಿ, ಸಂಶೋಧಕರ ಜ್ಞಾನಕ್ಕೆ ಮಾತ್ರ ಸೇರಿಸಿ. ಆಪ್ಷನ್ ಸಿ, ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. Yes, here the right answer for this question is option C, availability of time and other resources. ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ. Yes, question number, okay. So this is about today's session. And friends, if you are preparing for Karnataka SET 2023, here for paper 1 preparation, Global Online is going to provide crash course for you. In this you will get theory lectures, MCQ lectures, 50 mock tests, previous year question papers and notes in English and also in Kannada. The fee structure is just 2000 rupees. To join this, you can download Global Online app from the Play Store. You can register by using your mobile number or email ID. Then you can search KSET 2023 paper 1. Then you will get the course. You can click on buy now and join the course. Yes, I wish all the best to all. Thank you.